ರಾಜಣ್ಣವರ ಮನೆಯಲ್ಲಿ ಮತ್ತೆ ಔತಣಕೂಟ ಕರೆದಿರೋ ಸಿಎಂ. ಯಾವ ಔತಣಕೂಟ ಅಲ್ಲ ರೀ. ಪ್ರತಿ ಸಾರಿ ತುಮಕೂರಿಗೆ ಬಂದಾಗ ಅದು ಹೈವೇನಲ್ಲೇ ಅವ್ರ ಮನೆ ಇದೆ, ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಸರ್ ಅಂತ ಕರೀತಾರೆ. ಆಯಿತು ಅಂತ ನಾವೆಲ್ಲ ಹೋಗಿ ಊಟ ಮಾಡ್ತೀವಿ ಅಷ್ಟೇ. ಈ ಸರಿನೂ ಕೂಡ 7ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ರಾಜಣ್ಣ ಅವರು ಹೋಗಿ ಹೇಗಿದ್ರು ಬರ್ತಾ ಇದ್ದೀರಾ, ಮಾಮೂಲಿ ನಮ್ಮ ಮನೆಗೆ ಊಟಕ್ಕೆ ಬರಬೇಕಲ್ಲ, ಬಂದಬೇಕು ಅಂತ ಕೇಳಿದ್ರಂತ. ಅದಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಔತಣಕೂಟ ಅಂದ್ರೆ ಔತಣಕೂಟ ಇಲ್ಲ, ಅದು ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಔತಣಕೂಟ ಏನಿಲ್ಲ, ಸಹಜವಾಗಿ ಊಟಕ್ಕೆ ಕರೆದಿದ್ದಾರೆ, ಅದಕ್ಕೆ ಒಪ್ಕೊಂಡಿದ್ದಾರೆ. ಎಲ್ಲರೂ ಹೋಗ್ತೀವಿ, ನಾವೆಲ್ಲ ಹೋಗ್ತೀವಿ ಅದಕ್ಕೆ. ಸರ್, ಈಗ ನಿನ್ನೆ ಸಿಎಂ ನೀವು ಮೋದಿಯಪ್ಪನವರು ಪ್ರತ್ಯೇಕವಾಗಿ ಸಭೆ ಮಾಡಿದ್ದಾರೆ ಅನ್ನೋ ಒಂದು ಚರ್ಚೆ. ಎಲ್ಲಿ ಮಾಡಿದ್ರು? ವಿಧಾನಸೌಧದಲ್ಲಿ. ಇಲ್ವಲ್ಲ, ಪ್ರತ್ಯೇಕವಾಗಿ ಇದು ಮೀಟಿಂಗ್ ಆಯಿತು. ನಾವು ಅದು ಏನಾಯ್ತು, ಮೀಟಿಂಗಿಗೆ ಡಿಲೇ ಆಯಿತು. 1 ಗಂಟೆಗೆ ಕರೆದಿದ್ರು, 1 ಗಂಟೆ ಬೇಡ 4 ಗಂಟೆಗೆ ಭೇಟಿ ಮಾಡೋಣ ಅಂಥೇಳಿ ಮುಖ್ಯಮಂತ್ರಿಗಳು ಹೇಳಿದರು. ಆವಾಗ ಮಹದೇವಪ್ಪನವರು, ನಾವು ಪಕ್ಕದ ಆಫೀಸ್ ಅಲ್ವಾ, ನಾವು ಊಟಕ್ಕೆ ಏನು ಮಾಡೋದು ಅಂತ, ಹೋಗೋಣ ಊಟಕ್ಕೆ ಅಂತ. ಇಲ್ಲ, ನಮಗೆ ಊಟ ಇಲ್ಲೇ ಬರ್ತಾ ಇದೆ, ಇಲ್ಲೇ ಮಾಡೋಣ ಅಂದರು. ಸೊ ನಾನು ಅವರು ಪಕ್ಕದಲ್ಲೇ ಚೇಂಬರಲ್ಲ ಊಟ ಮಾಡಿದ್ರು. ಒಳ್ಳೆ ಮುದ್ದೆ, ಆಮೇಲೆ ಮೂಲಂಗಿ ಸಾರು ಎಲ್ಲ ಹಾಕಿದ್ರು.